ಕರೆಸಿರೋದು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಆದಿತ್ಯ, ವಿಠಲ್ ಗೌಡನಿಗೆ ತಾತ್ಕಾಲಿಕ ರಿಲೀಫ್ ಯಾವಾಗ ಬೇಕಾದ್ರೆ ಕರಿಬೋದು, ಯಾವಾಗ ಬೇಕಾದರೂ ವಶಕ್ಕೆ ಪಡ್ಕೊಳ್ಬೋದು. ಸೊ ವಿಠಲ್ ಗೌಡ ನಂತರ ಬೇರೆ ಇನ್ಯಾರಿಗಾರು ನೋಟಿಸ್ ಕೊಡ್ಬೋದಾದ ಸಾಧ್ಯತೆ ಇದೆಯಾ? ಇವತ್ತಿನ ಬೆಳವಣಿಗೆ ಏನೆಲ್ಲ ಆಯಿತು ಆದಿತ್ಯ? ನೀತಿ ಹೌದು. ಈ ವಿಠಲ್ ಗೌಡ ಅವರನ್ನು ಇದೀಗ SIT ಕೇವಲ ಒಬ್ಬ ಸಾಕ್ಷಿದಾರ ಅಂದರೆ ಒಬ್ಬ ವಿಟ್ನೆಸ್ ಅನ್ನುವಂಥ ರೀತಿಯಲ್ಲಿ ವಿಚಾರಣೆ ಮಾಡ್ತಾ ಇದೆ. ಸೊ ನಿನ್ನೆ ಅವರಲ್ಲಿ ಕರ್ಕೊಂಡು ಹೋದ ಸಂದರ್ಭ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಅವರ ಬಂಧನ ಆಗುವಂಥ ನಿರೀಕ್ಷೆಗಳು ಇತ್ತು. ಆದರೆ ಅವರನ್ನು SIT ಬಿಟ್ಟು ಕಳಿಸಿದೆ. ನಿನ್ನೆ ಏನು ಬುರುಡಿಯನ್ನು ತರಲಾಗಿತ್ತು ಅನ್ನುವಂಥ ಸ್ಪಾಟನ್ನು ಅವರು ತೋರಿಸಿದ್ರು. ಅಲ್ಲಿ ಹೋಗಿ ಅವರು ವಿಚಾರಣೆ ಎಲ್ಲ ಮಾಡಿದ್ದಾರೆ. ಮತ್ತೊಂದಿಷ್ಟು ಮಹತ್ವದ ದಾಖಲೆಗಳನ್ನು ಕೂಡ ಅಲ್ಲಿಂದ ಕಲೆ ಹಾಕಿದ್ದಾರೆ SIT ಅವರು. ಈ ಬಳಿಕ ವಿಠಲ್ ಗೌಡ ಅವರನ್ನು ಬಿಟ್ಟು ಕಳಿಸಿದ್ದಾರೆ. ಅಂದರೆ ಯಾರು ಊಹೆ ಮಾಡಿರಲಿಲ್ಲ ಇಂಥ ಗಂಭೀರ ಪ್ರಕರಣ ಮತ್ತು ವಿಠಲ್ ಗೌಡ ಅವರ ಬಂಧನವಾಗೋದು ಬಹುತೇಕ ಪಕ್ಕ ಅನ್ನುವಂಥ ರೀತಿಯ ವಿಚಾರಗಳೆಲ್ಲ ಇತ್ತು. ಆದರೆ SIT ಅವರನ್ನ ಬಿಟ್ಟು ಕಳಿಸಿರೋದು ಈಗ ಸಾಕಷ್ಟು ಕುತೂಹಲಗಳಿಗೆ ಕಾರಣವಾಗಿದೆ. SIT ನಡೆ ಏನು ಅನ್ನುವಂಥ ರೀತಿಯಲ್ಲಿ. ಅಂದರೆ ವಿಠಲ್ ಗೌಡ ಏನಾದರೂ ಇನ್ ಕೇಸ್ ಅಲ್ಲಿಂದ ಎಕ್ಸ್ಯೂಮ್ ಮಾಡಿ ಅವರೇ ತಂದಿದ್ದಾರೆ, ಅಂದರೆ ಅಲ್ಲಿ ಉತ್ಖನನವನ್ನು ಮಾಡಿ ಅವರೇ ಬುರುಡಿಯನ್ನು ತೆಗೆದುಕೊಂಡು ಬಂದಿದ್ದರೆ ಅವರ ಬಂಧನವಾಗಬೇಕಾಗಿತ್ತು. ಕನಿಷ್ಠ ಅವರನ್ನ SIT ವಶಕ್ಕಾದರೂ ಪಡಿಬೇಕಾಗಿತ್ತು ಅಥವಾ SIT ಕಚೇರಿಯಲ್ಲೇ ಉಳಿಸಬೇಕಾಗಿತ್ತು. ಯಾಕಂದರೆ ಜಯಂತ್ ಟಿ ಅಭಿಷೇಕ್ ಇನ್ನೂ SIT ಕಚೇರಿಯಲ್ಲೇ ಇದ್ದಾನೆ. ಯೂಟ್ಯೂಬರ್ ಅಭಿಷೇಕ್ ಏನಿದ್ದಾನೆ ಆತ ಮೊನ್ನೆಯಿಂದ ಕೂಡ ಇದು 5ನೇ ದಿನ ಬಹುಶಃ ಆತ ಅಲ್ಲಿ ವಿಚಾರಣೆಯಲ್ಲೇ ಇರುವಂಥದ್ದು. SIT ಸುಪರ್ದಿಯಲ್ಲೇ ಆತ ಇದ್ದಾನೆ. ಗಿರೀಶ್ ಮಠಣ್ ಅವರು ಕೂಡ ಈಗಾಗಲೇ ವಿಚಾರಣೆಗೋಸ್ಕರ ಆಗಮಿಸಿದ್ದಾರೆ. ಈ ನಡುವೆ ವಿಠಲ್ ಗೌಡ ವಿಚಾರ ಅನ್ನುವಂಥದ್ದು ಬಹಳ ಅಚ್ಚರಿ ಕಾರಣವಾಗ್ತಾ ಇದೆ. ನಿನ್ನೆ ವಿಚಾರಣೆಗೆ ಬಂದಂಥ ವಿಠಲ್ ಗೌಡ ಬುರುಡೆ ಬಂದಿದ್ದು ಎಲ್ಲಿಂದ ಅನ್ನುವಂಥ ಜಾಗವನ್ನು ಕೂಡ ಅವರು ತೋರಿಸಿದ್ದಾರೆ. ಇದಾದ ಬಳಿಕ ಅವರನ್ನ ಈಗ ಬಿಟ್ಟು ಕಳಿಸಿದ್ದಾರೆ. ಒಂದು ಅರ್ಥದಲ್ಲಿ ಅವರಿಗೆ ರಿಲೀಫ್ ಅಂತ ಹೇಳ್ಬೋದು. ಮುಂದಕ್ಕೆ ವಿಚಾರಣೆ ಇದ್ದಂಥ ಸಂದರ್ಭ ನೀವು ವಿಚಾರಣೆಗೆ ಹಾಜರಾಗಿ ಅನ್ನುವಂಥ ರೀತಿಯಲ್ಲೂ ಕೂಡ ಹೇಳಿದ್ದಾರೆ. ಹಾಗಾದ್ರಲ್ಲಿ ಮೂಡುವಂಥ ಅನುಮಾನ, ಹಾಗಾದರೆ ವಿಠಲ್ ಗೌಡ ಏಕಾಂಗಿಯಾಗಿ ಅಲ್ಲಿ ಹೋಗಿ ಬುರುಡೆಯನ್ನು ಉತ್ಖನನ ಮಾಡಿ ತಂದಿದ್ದು ಅಲ್ವಾ? ಚಿನ್ನಯ್ಯ ಏನಾದರೂ ಇವರಿಗೆ ಸಾಥ್ ನೀಡಿದ್ನ ಅಥವಾ ಚಿನ್ನಯ್ಯನ ಮಾರ್ಗದರ್ಶನದ ಮೇರೆಗೆ ಅವ್ರು ಹೋಗಿ ಅಲ್ಲಿ ಉತ್ಖನನವನ್ನು ಮಾಡಿದಾರಾ, ಆ ಬುರುಡೆಯನ್ನು ತೆಗೆದುಕೊಂಡು ಬಂದಿದ್ದಾರೆ ಅನ್ನುವಂಥ ವಿಚಾರ. ಹಾಗಾಗಿ SIT ಬೇರೆ ಬೇರೆ ಆಯಾಮದಲ್ಲಿ ಇದರ ವಿಚಾರಣೆಯನ್ನು ಮಾಡ್ತಾ ಇದೆ, ತನಿಖೆಯನ್ನು ಮಾಡ್ತಾ ಇದೆ. ಚಿನ್ನಯ್ಯ ಅಂತಿಮ ಕ್ಷಣದಲ್ಲಿ ಅಂದರೆ ನಿನ್ನೆ ಆತನ ಕಸ್ಟಡಿ ಟೈಮ್ ಮುಕ್ತಾಯವಾಗಿತ್ತು. ಸೊ ಆ ಕ್ಷಣದಲ್ಲಿ ಆತ ವಿಠಲ್ ಗೌಡ ಅವರ ಹೆಸರನ್ನು ಹೇಳಿರೋದು. ಗಿರೀಶ್ ಮಠಣ್ ಅವರ ಕೂಡ ಮಠಣ್ ಅವರಿನಿಂದ ಕೂಡ SIT ಅಧಿಕಾರಿಗಳು ಮಾಹಿತಿಯನ್ನು ಪಡೆದಿದ್ರು. ಒಂದರ್ಥದಲ್ಲಿ ಚಿನ್ನಯ್ಯ ಈ ಟೀಮಿಗೆ ಕಾಂಟ್ಯಾಕ್ಟ್ ಆಗೋದಕ್ಕೆ ಮೂಲ ಕಾರಣ ವಿಠಲ್ ಗೌಡ ಅವರು ಚಿನ್ನಯ್ಯನ ಬಹಳ ವರ್ಷದಿಂದ ನೋಡಿದ್ರು. ಯಾಕಂದರೆ ವಿಠಲ್ ಗೌಡ ಅವರ ಹೋಟೆಲ್ ಅಂಗಡಿ ಅದು ನೇತ್ರಾವತಿ ಸ್ನಾನಘಟ್ಟದ ಸಮೀಪದಲ್ಲೇ ಇದ್ದಿದ್ದು. ಈ ಚಿನ್ನಯ್ಯ ಅಲ್ಲಿ ಹೆಣ ಹೂತು ಹಾಕ್ತಾ ಇದ್ದಿದ್ದು, ಬೇರೆ ಬೇರೆ ವಿಚಾರಗಳು ಇವ್ರಿಗೂ ಕೂಡ ತಿಳಿದಿತ್ತು. ಮತ್ತು ಚಿನ್ನಯ್ಯ ಇವರೊಂದಿಗೆ ನಿಕಟ ಸಂಪರ್ಕವನ್ನು ಹೊಂದಿದ್ದ. 2014ರ ಬಳಿಕ ಈತ ಧರ್ಮಸ್ಥಳ ಗ್ರಾಮವನ್ನು ತೊರೆದರೂ ಕೂಡ ವಿಠಲ್ ಗೌಡ ಜೊತೆಗೆ ಈತನ ಕಾಂಟ್ಯಾಕ್ಟ್ ಇರುತ್ತೆ. 2021-22 ಹೊತ್ತಲ್ಲಿ ಆತ ಮತ್ತೆ ಉಜಿರೆಗೆ ಒಬ್ಬ ಸ್ವಚ್ಛತಾ ಕಾರ್ಮಿಕನಾಗಿ ಬರ್ತಾನೆ. ಈ ಸಂದರ್ಭದಲ್ಲಿ ಒಂದು ಸ್ವಲ್ಪ ಕಾಲ ಅಂದರೆ ಒಂದೂವರೆ ತಿಂಗಳುಗಳ ಕಾಲ ಅಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಆ ಬಳಿಕ ಇದು ಯಾವುದು ಸೆಟ್ ಆಗ್ತಾ ಇಲ್ಲ, ನಾನು ವಾಪಸ್ ಊರಿಗೆ ಹೋಗ್ತೀನಿ ಅಂತ ಅವರ ಗುತ್ತಿಗೆದಾರರಲ್ಲಿ ಆತ ಹೇಳಿ ಅಲ್ಲಿಂದ ಹೋಗಿರ್ತಾನೆ. ಆದರೆ ಆತ ಮರಳಿ ತಮಿಳುನಾಡಿಗೆ ಹೋಗಿರ್ತಾನೆ ಅನ್ನುವಂಥ ಲೆಕ್ಕಾಚಾರ ಇರುತ್ತೆ. ಆದರೆ ಈ ಗ್ಯಾಪಲ್ಲಿ ಅಂದರೆ 2022 ಹಿಡಿದು ಈಗ 2025ವರೆಗೂ ಈ ಸಂಪರ್ಕ ಏನಿದೆ ಇದು ಬಹಳ ತೀವ್ರಗೊಳ್ತಾ ಹೋಗುತ್ತೆ. ಇದೇ ಸಮಯಕ್ಕೆ ಸೌಜನ್ಯ ಪ್ರಕರಣ ಕೂಡ ಮತ್ತೆ ಮುನ್ನೆಲೆಗೆ ಬರುತ್ತೆ. ಹಾಗಾಗಿ ಒಂದು ಪ್ರಬಲವಾದ ಆರೋಪ ಇದೆ. ಅದನ್ನು ಸಾಬೀತುಪಡಿಸೋದಕ್ಕೆ ಈ ವ್ಯಕ್ತಿನೇ ಓಕೆ ಅನ್ನುವಂಥ ರೀತಿಯಲ್ಲಿ ಇದನ್ನು ಕರ್ಕೊಂಡ್ಬರ್ತಾರೆ. ಆತನಿಂದ ಅನೇಕ ಮಾಹಿತಿಗಳನ್ನು ಪಡಿತಾರೆ. ಆತ ಹೇಳಿರುವಂಥ ಹೇಳಿಕೆಗಳ ಪೈಕಿ ಒಂದಿಷ್ಟು ಬದಲಾವಣೆಗಳನ್ನು ಮಾಡಬೇಕು ಅನ್ನುವಂಥ ಡೈರೆಕ್ಷನ್ಸ್ಗಳು ಕೂಡ ಬರುತ್ತೆ. ಅಂದರೆ ಯಾವುದೇ ರೀತಿಯ ಕಾನೂನು ಪ್ರಕ್ರಿಯೆಗಳೇ ಆಗಿಲ್ಲ, UDR ಆಗಿಲ್ಲ, ಪೋಸ್ಟ್ಮಾರ್ಟಮ್ ಆಗಿಲ್ಲ, ಲೈಂಗಿಕ ಆಕ್ರಮಣಗಳೇ ಆಗಿದ್ದು ಹೆಚ್ಚು, ಯುವತಿಯರ ಶವಗಳೇ ಇದ್ದಿದ್ದು ಹೆಚ್ಚು ಅನ್ನುವಂಥ ರೀತಿಯಲ್ಲಿ ಆತನ ಕೈಯಿಂದ ಅಂದರೆ ಪಶ್ಚಾತ್ತಾಪ ಹೇಳಿಕೆ ಅನ್ನುವಂಥ ರೀತಿಯಲ್ಲಿ ಆತನ ಕೈಯಿಂದ ಮಾಡಿಸಿ ಆತನನ್ನು ಸರೆಂಡರ್ ಮಾಡಿಸೋದು, ಒಂದು ಬುರುಡೆಯನ್ನು ತೆಗೆದುಕೊಂಡು ಬರೋದು, ಇದು ಸದ್ಯ ಈ ಪ್ರಕರಣ ಸಂಪೂರ್ಣ ಚಿತ್ರಣ. ಇಲ್ಲಿ ಒಂದು ಕ್ಲಾರಿಟಿ ಬೇಕಾಗಿರೋದು ನೀತಿ ಅಂದರೆ ಈಗ ಇವು ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಇದೆಲ್ಲ ಅವರವರ ವರ್ಷನ್ಗಳಾಗಿದೆ. SIT ಇನ್ನೂ ಕನ್ಕ್ಲೂಷನಿಗೆ ಬಂದಿಲ್ಲ. ಸೊ ಚಿನ್ನಯ್ಯ ಹೇಳಿದ್ದು ನಂಗೆ ಎಲ್ಲಿಂದಾನೋ ತೆಗೆದುಕೊಂಡು ಬಂದು ಕೊಟ್ಟರು, ನಾನು ಅದನ್ನು ತಂದು ಕೊಟ್ಟೆ ಅನ್ನುವಂಥ ರೀತಿಯಲ್ಲಿ. ಇನ್ನೊಂದು ಕಡೆ ಮಹೇಶ್ ತಿಮ್ಮರಡಿ ಅವರ ಮನೆಗೆ ಹೋದ ಸಂದರ್ಭ ಅಲ್ಲಿ ರಬ್ಬರ್ ತೋಟದಲ್ಲಿ ಹೂತು ಹಾಕಲಾಗಿತ್ತು, ಅಲ್ಲಿಂದ ತಂದು ಕೊಟ್ಟೆ ಅನ್ನುವಂಥ ರೀತಿಯಲ್ಲಿ ಹೀಗೆ ಆತನ ಹೇಳಿಕೆಗಳು ಬದಲಾಗ್ತಾ ಹೋಯಿತು. ಇದೆಲ್ಲವೂ ಕೂಡ ಅವರವರ ವರ್ಷನ್ಗಳಾಗಿದೆ. ಇನ್ನೊಂದು ಕಡೆಯಿಂದ ಈಗ ವಿಠಲ್ ಗೌಡ ಅವರ ಹತ್ರ ಕೇಳಿದರೆ ಅವರು ನಾನು ಚಿನ್ನಯ್ಯನ ಜೊತೆ ಹೋಗಿದ್ದು ಮಾತ್ರ, ಆತನೇ ಉತ್ಖನನ ಮಾಡಿರೋದು, ನಾನು ಬುರುಡೆಯನ್ನು ಮುಟ್ಟಿಲ್ಲ, ಇದಕ್ಕೆ ಬೇಕಾದಂಥ ಯಾವುದೇ ಪ್ರೂಫೂ ಇಲ್ಲ ಅನ್ನುವಂಥ ರೀತಿಯಲ್ಲಿ ಅವರು ಮರು ಉತ್ತರವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಯಾರು ನಿಜವಾಗ್ಲೂ ಈ ಬುರುಡೆಯನ್ನು ಆ ಧರ್ಮಸ್ಥಳದ ಕಾಡಿನಿಂದ ತೆಗೆದುಕೊಂಡು ಬಂದಿದ್ದು ಅನ್ನುವಂಥ ಆಯಾಮದಲ್ಲಿ ಇವತ್ತು SITಯ ವಿಚಾರಣೆ ಮುಂದುವರಿತಾ ಇದೆ. ಆದಿತ್ಯ, ಅಂದರೆ ಈ ಪ್ರಕರಣದಲ್ಲಿ ಪ್ರಕರಣದ ಮೂಲನೇ ಬುರುಡೆ ಅಂತ ಈಗ ಅನ್ಕೊಳ್ಳಲಾಗಿತ್ತು. ಕಾರಣ ಬುರುಡೆ ಹಿಡ್ಕೊಂಡು ಬಂದಿದ್ದಕ್ಕೇ ಈ ಪ್ರಕರಣ ಇಷ್ಟು ಸೀರಿಯಸ್ ಆಯಿತು ಅಂತ. ಸೊ ಇಲ್ಲಿವರೆಗೂ ವಿಠಲ್ ಗೌಡನ ಎಂಟ್ರಿ ಆಗ್ತಾ ಇದ್ದ ಹಾಗೇನೆ ಓಕೆ ಈ ಪ್ರಕರಣ ತಾರ್ಕಿಕ ಅಂತ್ಯ ಕಾಣಬಹುದು. ಕಾರಣ ವಿಠಲ್ ಗೌಡನೇ ಈ ಒಂದು ಬುರುಡೆಯನ್ನು ತೋರಿಸಿದ್ದು ಅಥವಾ ತಂದು ಕೊಟ್ಟಿದ್ದು ಅನ್ನೋದು ಇತ್ತು. ಬಟ್ ಈಗ ವಿಠಲ್ ಗೌಡ ಅವ್ರನ್ನ ಕೂಡ ವಿಚಾರಣೆ ನಡೆಸಿ ಕಳಿಸಿದ್ದಾರೆ, ವಶಕ್ಕೆ ಪಡ್ಕೊಂಡಿಲ್ಲ ಅಂತ ಹೇಳಿದಾಗ ಹಾಗಿದ್ರೆ ಈ ಪ್ರಕರಣದಲ್ಲಿ ಇನ್ನೂ ಕೆಲವರು ಇರಬಹುದಾದ ಸಾಧ್ಯತೆ, ಸದ್ಯಕ್ಕೆ ತಾರ್ಕಿಕ ಅಂತ್ಯ ಆಗುವಂಥ ಸಾಧ್ಯತೆ ತೀರಾ ಕಮ್ಮಿ ಇದ್ದಂಗಿದೆ ಆದಿತ್ಯ.
ನೀತಿ ಹೌದು, ನಿಜಕ್ಕೂ ಕೂಡ ಏನು ಅನ್ಕೊಳ್ತಾ ಹೋಗುತ್ತೋ ಅನ್ಕೊಂಡು ಹೋಗ್ತೀವೋ ನಾವು ಅದಕ್ಕೆ ತದ್ವಿರುದ್ಧವಾಗಿ SIT ತನಿಖೆ ನಡೀತಾ ಇರೋದನ್ನು ಗಮನಿಸಬಹುದು. ಅಂಥ ಗಂಭೀರ ಪ್ರಕರಣ ಅಂದರೆ ಈಗ ವಿಠಲ್ಗೌಡ ಅವರು ತಂದಿದ್ರೆ SIT ಅವ್ರು ಯಾಕೆ ಅವ್ರನ್ನ ಬಿಟ್ಟು ಕಳಿಸಬೇಕಾಗಿತ್ತು ಅನ್ನುವಂಥ ಪ್ರಶ್ನೆ ಕೂಡ ಇಲ್ಲಿ ಮೂಡುತ್ತೆ. ಅಂಥ ಗಂಭೀರ ಅಪರಾಧ, ಈಗ ಚಿನ್ನಯ್ಯನ ಅರೆಸ್ಟ್ ಆಗಿರೋದು ಆತ ಬುರುಡೆ ತಂದ ಅಂತ, ಆತ ಬುರುಡೆಯನ್ನು ತೆಗೆದುಕೊಂಡು ಬಂದ ಅನ್ನೋ ಕಾರಣಕ್ಕೋಸ್ಕರ ಆತನ ಅರೆಸ್ಟ್ ಆಗಿರೋದು. ಹಾಗಾದರೆ ಬುರುಡೆಯನ್ನು ಉತ್ಖನನ ಮಾಡಿದಂಥ ವ್ಯಕ್ತಿಯೇ ಒಪ್ಕೊಂಡಂಥ ಸಂದರ್ಭದಲ್ಲಿ SIT ಯಾಕೆ ಅವರನ್ನ ಬಿಟ್ಟು ಕಳಿಸಿದ್ರು? ಹಾಗಾದರೆ ಇವರು ಕೇವಲ ಸಾಕ್ಷಿದಾರರು ಮಾತ್ರನಾ? ಚಿನ್ನಯ್ಯನೇ ಅದನ್ನು ಉತ್ಖನನ ಮಾಡಿದ್ರ? ಈ ಎಲ್ಲವೂ ಕೂಡ ಈಗ ಪ್ರಶ್ನಾರ್ಥಕ ಚಿಹ್ನೆ ಆಗಿ ಉಳಿದಿದೆ. ವಿಠಲ್ಗೌಡ ಅವರು ಕೂಡ ಧರ್ಮಸ್ಥಳದಲ್ಲಿ ರಾಜಾರೋಷವಾಗಿ ಓಡಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಮಾಹಿತಿ ಕೂಡ ಸದ್ಯ ಬರ್ತಾ ಇದೆ. ಹಾಗಾಗಿ ಈ ಪ್ರಕರಣವೇ ಒಂದು ರೀತಿ ಕಗ್ಗಂಟಾಗಿ ಕಾಣಿಸ್ತಾ ಇದೆ. ಇನ್ನೂ ಯಾರೆಲ್ಲ ಇದರಲ್ಲಿ ಇದ್ದಾರೆ ಅನ್ನುವಂಥದ್ದು ಕೂಡ ಬಹಳ ಪ್ರಶ್ನಾರ್ಥಕವಾಗಿ ಉಳಿದಿದೆ. ಸೊ ನಾಳೆ SIT ಒಂದು ಕನ್ಕ್ಲೂಷನ್ಗೆ ಬರುವಂಥ ಸಾಧ್ಯತೆ ಇದೆ. ಇನ್ ಕೇಸ್ ವಿಠಲ್ಗೌಡನೇ ಅಲ್ಲಿಂದ ತೆಗೆದುಕೊಂಡು ಬಂದಿರೋದು ಪಕ್ಕ ಅನ್ನುವಂಥ ದಾಖಲೆ, ಅಂದರೆ ವಿಠಲ್ಗೌಡ ಅವರನ್ನ ವಶಕ್ಕೆ ಪಡಿಬೇಕು ಅಂದರೆ ಅದಕ್ಕೆ ಪ್ರಬಲ ದಾಖಲೆಗಳು ಬೇಕಾಗುತ್ತೆ. ಅವರೇ ಹೋಗಿದ್ದಾರೆ, ಅವರೇ ಉತ್ಖನನ ಮಾಡಿದ್ದಾರೆ, ಅದಕ್ಕೆ ವಿಟ್ನೆಸಸ್ ಬೇಕಾಗುತ್ತೆ, ಅವರದ್ದೇನಾದರೂ ಅಲ್ಲಿ ಸುಳಿವಿರಬೇಕಾಗುತ್ತೆ. ಸೊ ಇದು ಯಾವುದೂ ಇಲ್ಲದಂಥ ಸಂದರ್ಭದಲ್ಲಿ SITಗೂ ಕೂಡ ಆ ಥರ ಅರೆಸ್ಟ್ ಮಾಡೋದಕ್ಕೆ ಆಗೋದಿಲ್ಲ. ಮತ್ತು ಇದೆಲ್ಲರೂ ಕೂಡ ಹೋರಾಟಗಾರರು, ಇದು ಬಹಳ ಗಮನದಲ್ಲಿ ಇರಬೇಕಾದಂಥ ವಿಚಾರ. ಸೌಜನ್ಯ ಪರ ಹೋರಾಟದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಗುರುತಿಸಿಕೊಂಡಂಥವರು. ನಾಳೆ ಏನಾದರೂ ಎಡವಟ್ಟಾದರೆ ಅದು SIT ತಲೆ ಮೇಲೆ ಬರುತ್ತೆ ಅನ್ನುವಂಥದ್ದು ಕೂಡ SITಗೆ ಬಹಳ ಚೆನ್ನಾಗಿ ಗೊತ್ತಿದೆ. SIT ಡೇ ಒನ್ನಿಂದ ಕೂಡ ಈ ಆಗ್ರಹಗಳನ್ನು ಯಾಕೆ ಕೇಳ್ಕೊಂಡ್ಬಂದಿದೆ ಅಂದರೆ ಇದೇ ಕಾರಣಕ್ಕೋಸ್ಕರ. ಒಂದಿಷ್ಟು ಅಧಿಕಾರಿಗಳು ಪ್ರಾರಂಭಿಕ ಹಂತದಲ್ಲಿ ನಾವು ಈ ಟೀಮಲ್ಲೇ ಇರೋದಿಲ್ಲ, ನಮ್ಮನ್ನು ಬಿಟ್ಬಿಡಿ ಅನ್ನುವಂಥದ್ದನ್ನು ಕೂಡ ಹೇಳಿದ್ದು ಇದೇ ಕಾರಣಕ್ಕೋಸ್ಕರ. ಸೊ ಆ ವಿಚಾರಗಳು ಕೂಡ SIT ಮುಂದೆ ಇದೆ. ಈಗ ಚಿನ್ನಯ್ಯನನ್ನು ಅರೆಸ್ಟ್ ಮಾಡಿದ ಅಂಥ ರೀತಿಯಲ್ಲೇ ಇನ್ಯಾರನ್ನು ಹೋರಾಟಗಾರರನ್ನು ಅರೆಸ್ಟ್ ಮಾಡೋದಂಥದ್ದಿದ್ದರೆ ಇಷ್ಟೊಟ್ಟಿಗೆ ಮಾಡಿ ಎಲ್ಲವೂ ಕೂಡ ಮುಗ್ದಾಗ್ತಾ ಇತ್ತು, ಒಂದು ಕ್ಲಾರಿಟಿ ಬರ್ತಾ ಇತ್ತು. ಆದರೆ ಇನ್ನೂ ಅವರು ಮಾಡಿಲ್ಲ. ಇನ್ನೂ ಕೂಡ ಇವರನ್ನು ಸಾಕ್ಷಿದಾರರು ಅನ್ನುವಂಥ ಆಯಾಮದಲ್ಲಿ ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ಇವರು ಆರೋಪಿ ಅಂತ ಆಗಬೇಕಾದ್ರೆ ಪ್ರಬಲವಾದ ದಾಖಲೆ ಬೇಕು. ಆ ದಾಖಲೆಗಳ ಹುಡುಕಾಟದಲ್ಲಿ SIT ನಿರಂತರವಾಗಿ ತೊಡಗಿಕೊಂಡಿದೆ ರೀತಿ. ಫೈನ್, ಥ್ಯಾಂಕ್ ಯು ಆದಿತ್ಯ.